ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಮುಗ್ದಿದೆ. ಡಬ್ಲ್ಯೂ ಅವರು ಈ ಒಂದು ಇವೆಂಟ್ ನ ಸಂಪೂರ್ಣವಾಗಿ ರೆಟ್ರೋ ವೈಬ್ ಅಲ್ಲಿ ತಗೊಂಡ್ ಬಂದ್ರು. ರೆಫ್ರಿಯ ಡ್ರೆಸ್ ಆಗಿರಬಹುದು, ಲೋಗೋ ಆಗಿರಬಹುದು, ರಿಂಗ್ ರೋಪ್ಸ್ ಆಗಿರಬಹುದು, ಸ್ಟೇಜ್ ಡಿಸೈನ್ ಆಗಿರಬಹುದು, ಎಲ್ಲದನ್ನು ಕೂಡ ರೆಟ್ರೋ ರೀತಿನೇ ಡಿಸೈನ್ ಮಾಡಿದ್ರು. ಅಂಡ್ ಅಷ್ಟೇ ಚೆನ್ನಾಗಿ ಡಬ್ಲ್ಯೂ ಅವರು ಈ ಒಂದು ಶೋನ ಪುಲ್ ಆಫ್ ಮಾಡಿದ್ರ. ಹೇಗಿತ್ತು ಶೋ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ನಮ್ಮ ಸ್ಯಾಮಿ ಝೈನ್ ಅವರು ಯಾವುದೇ ಸೂಪರ್ ಸ್ಟಾರ್ ವಿರುದ್ಧ ಕೂಡ ಇಲ್ಲ ಗುರು, ನಾನು ಈ ಸೂಪರ್ ಸ್ಟಾರ್ಸ್ ನ ಸೋಲ್ಸಿ ಗೆಲ್ತೀನಿ ಅನ್ನೋ ರೀತಿ ಫೀಲ್ ನ ತಗೊಂಡ್ ಬರ್ತಾರೆ. ಯಾಕಂದ್ರೆ ಆ ಮ್ಯಾಚ್ ನ ನೋಡ್ಬೇಕಾದ್ರೆ ನಮಗೆ ಅನ್ಸುತ್ತೆ ಇವನು ಟ್ರೈ ಮಾಡ್ತಾ ಇದ್ದಾನೆ, ಇವನು ಗೆಲ್ತಾನೆ ಅಂತ. ಬಟ್ ಎಂಡಿಂಗ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅದೇ ಆಯ್ತು ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೇಮೋರ್ ಔಟ್ ಆಫ್ ನೋ ವೇರ್ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ಇಯೋ ಸ್ಕೈ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಂದು ರೀತಿ ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಕ್ರೌಡ್ ಫುಲ್ ನಮ್ಮ ಇಯೋ ಸ್ಕೈ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇಯೋ ಸ್ಕೈ ಅವರು ಗೆಲ್ಲಿ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಬಟ್ ಆ ರೀತಿ ಆಗೋದಿಲ್ಲ. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಇಯೋ ಸ್ಕೈ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಲಿವ್ ಮಾರ್ಗನ್ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ರಿಯಾ ರಿಪ್ಲಿ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಬರ್ತಾರೆ. ಅಂಡ್ ನಮಗೆ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇನ್ನೂ ಕೂಡ ಫ್ಯೂಡ್ ನಮ್ಮ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಕಂಟಿನ್ಯೂ ಆಗುತ್ತೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್, ಗಂತರ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ. ಇನ್ನ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಗಂತರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಚಾಪ್ಸ್ ನ ಹೊಡೆದಾಗಿಲ್ಲದ್ದು ಕೂಡ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ತಿರುಗಿಸಿ 3-4 ಚಾಪ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು. ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಬ್ಯಾಂಗರ್ ಆಗಿತ್ತು. ನಮ್ಮ ಫಿನ್ ಬ್ಯಾಲರ್ ಅವರ ಕಡೆಯಿಂದನೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ನಾನು ನಮ್ಮ ಫಿನ್ ಬ್ಯಾಲರ್ ಅವರು ವಿನ್ ಅನ್ಕೊಂಡೆ. ಬಟ್ ಸಡನ್ ಆಗಿ ನಮ್ಮ ಗಂತರ್ ಅವರು ಬಂದು ಪಿನ್ ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಗಂತರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ರಿಂಗ್ ಔಟ್ ಸೈಡ್ ಸ್ಟೀಲ್ ಸ್ಟೆಪ್ ಮೇಲೆ ತಮ್ಮ ಫಿನಿಶರ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಫಿನ್ ಬ್ಯಾಲರ್ ಅವ್ರಿಗೂ ಕೂಡ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಒಂದು ಅದ್ಭುತವಾದ ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮಿಚಿನ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೈಪರ್ ನೆವಿನ್ ಅವರು ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ಚೆಲ್ಸಿಯಾ ಗ್ರೀನ್ ಅವರಿಗೆ. ಬಟ್ ನಮ್ಮ ಮಿಚಿನ್ ಅವರು ಪೈಪರ್ ನೆವಿನ್ ಅವರಿಗೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಮಿಚಿನ್ ಅವರು ಕೂಡ ಗೆಲ್ಲಬಹುದು ಅಂತ ಅನ್ಕೊಂಡೆ. ಬಟ್ ನಾನು ಮೊದಲೇ ನಿಮಗೆ ತಿಳಿಸಿದ್ದೆ ವಿಮೆನ್ಸ್ ಡಿವಿಷನ್ ಅಲ್ಲಿ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಮಾಡಿಸಿರೋದೇ ಚೆಲ್ಸಿಯಾ ಗ್ರೀನ್ ಅವರಿಗೆ ಅನ್ಸುತ್ತೆ ಅಂತ. ಅಂಡ್ ಅದೇ ರೀತಿ ಆಗಿದೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಮಿಚಿನ್ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಆಗೋದಿಲ್ಲ. ಅಂಡ್ ಚೆಲ್ಸಿಯಾ ಗ್ರೀನ್ ಅವರು ಟಾಪ್ ರೋಪ್ ಮೇಲಿಂದ ಹಂಗೆ ಜಂಪ್ ಮಾಡಿ ಫ್ಲಿಪ್ ಆಗಿ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಇನಾಗ್ರಲ್ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲಿ ಇಷ್ಟು ವರ್ಷ ಆದ್ಮೇಲೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಒಂದು ಅದ್ಭುತವಾದ ರೆಕಾರ್ಡ್ ನ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಗಿಂತ ನಾನು ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರೆನ್ಸ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಯಾಕಂದ್ರೆ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾ ಇದ್ರು. ಇದನ್ನ ಡಬ್ಲ್ಯೂ ಅವರು ಕೂಡ ಕನ್ಫರ್ಮ್ ಮಾಡಿದ್ರು. ಅಂಡ್ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾರೆ. ಅಂಡ್ ನಾನು ಹೇಳ್ತೀನಿ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿ ಡಬ್ಲ್ಯೂ ಅಲ್ಲಿ ಫಿನಿಶ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಒಂದು ಓಲ್ಡ್ ವೈಬ್ ಈ ಒಂದು ಲುಕ್ ಇಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಮ್ಯಾಚ್ ಪ್ರಾರಂಭ ಆಗುತ್ತೆ. ಒಂದು ಅದ್ಭುತವಾಗಿ ಮ್ಯಾಚ್ ನ ಪ್ರಾರಂಭ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲೆ ಪವರ್ ಬಾಂಬ್ ನ ಹಾಕೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರೇ ಕೆವಿನ್ ಓವೆನ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲೆ RKO ನ ಕನೆಕ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಟೇಬಲ್ ಮುರಿದೋಗೋದಿಲ್ಲ. ಅಲ್ಲಿ ಒಂದು ರೀತಿ ಬಾಚ್ ಆಯ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಈ ಒಂದು ಮ್ಯಾಚ್ ಅಲ್ಲಿ ಎರಡೆರಡು ರೆಫ್ರೀಸ್ ಗಳಿಗೂ
ಕೂಡ ಏಟ್ ಬೀಳುತ್ತೆ. ಮೊದಲನೇದಾಗಿ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ರೆಫ್ರಿ ಮೇಲೆ ತೊಳ್ತಾರೆ. ಅದಾದ್ಮೇಲೆ ಒಂದು ಸ್ಟನ್ನರ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಪಿನ್ ಮಾಡೋದಕ್ಕೆ ಇಲ್ಲಿ ರೆಫ್ರಿನೇ ಇರೋದಿಲ್ಲ. ರೆಫ್ರಿ ಇದ್ದಿದ್ರೆ ಐ ಥಿಂಕ್ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಕೆವಿನ್ ಓಯನ್ಸ್ ಅವರು ಚಾಂಪಿಯನ್ ಆಗಿರಬಹುದಾಗಿತ್ತು. ಅದಾದ್ಮೇಲೆ ಹೊಸ ರೆಫ್ರಿ ಬಂದು ಪಿನ್ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಪಿನ್ ಫಾಲ್ ನ ತಪ್ಪಿಸ್ತಾರೆ. ಇದಾದ್ಮೇಲೆ ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೋಡಿ ಕಟರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಸೈಡಿಗೆ ಹೊರಟೋಗ್ತಾರೆ. ಅಂಡ್ ರೆಫ್ರಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಕ್ರಾಸ್ ಬಾಡಿನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಟೀಲ್ ಚೇರ್ ನ ತಗೊಂಡ್ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರೇ ಅದನ್ನ ತಪ್ಪಿಸ್ಕೊಂಡು ಕೆವಿನ್ ಓಯನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಫೈನಲಿ ಕ್ರಾಸ್ ರೋಡ್ ನ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಸ್ಟೀಲ್ ಚೇರ್ ಮೇಲೆ ಕನೆಕ್ಟ್ ಮಾಡ್ತಾರೆ. ಅಂಡ್ ರೆಫ್ರಿನೂ ಕೂಡ ರಿಂಗ್ ಔಟ್ ಸೈಡ್ ಇಂದಾನೆ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಸಿದ್ದಾರೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನನಗೆ ನಮ್ಮ ಕೋಡಿ ರೋಡ್ಸ್ ಅವರು ಹೀಲ್ ಆಗಿದ್ದಾರೆ ಅಂತ ಅನಿಸ್ತು. ಯಾಕಂದ್ರೆ ಅದೇ ರೀತಿ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಈ ರೀತಿ ಇವತ್ತಿನ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಎಂಡ್ ಆಗುತ್ತೆ. ಓವರ್ ಆಲ್ ಶೋನ ನೋಡೋದಾದ್ರೆ ನನಗೆ ಒಂದು ರೀತಿ ಡೀಸೆಂಟ್ ಶೋ ಅನಿಸ್ತು. ಶೋನ ಓಪನಿಂಗ್ ಅಲ್ಲಿ ನಮಗೆ ಒಂದು ದೊಡ್ಡ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಶೋ ಅಲ್ಲಿ ನಮಗೆ ಪ್ಯಾಟ್ ಮ್ಯಾಕಫಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅದನ್ನ ಬಿಟ್ರೆ ಅಂತದ್ದೇನು ದೊಡ್ಡ ವಿಚಾರ ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಎಲ್ಲದೂ ಕೂಡ ಪ್ರೆಡಿಕ್ಟೇಬಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನನ್ನ ಪ್ರೆಡಿಕ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಎಲ್ಲವೂ ಕೂಡ ಪ್ರೆಡಿಕ್ಟೇಬಲ್ ಆಗಿತ್ತು. ಅಂಡ್ ಅದೇ ರೀತಿ ಒಂದು ಪ್ರೆಡಿಕ್ಟೇಬಲ್ ಶೋ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ತು. ಇದೇನು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ವಲ್ಲ, ಅದಕ್ಕೋಸ್ಕರ ಇದನ್ನ ನಾನು ಓಕೆ ಗುರು ಸಖತ್ತಾಗಿತ್ತು, ಡಿಸೆಂಬರ್ ನ ಫಿಲ್ ಮಾಡೋದಕ್ಕೆ ಈ ಒಂದು ಶೋ ಸಾಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೋ ಮುಗಿದ್ಮೇಲೆ ಗಾಯ್ಸ್ ಇನ್ನೂ ತುಂಬಾ ವಿಚಾರಗಳು ಆಗಿದೆ. ಕೋಡಿ ರೋಡ್ಸ್ ಅವರ ಮೇಲೆ ಕೆವಿನ್ ಓಯನ್ಸ್ ಅವರು ಅಟ್ಯಾಕ್ ಕೂಡ ಮಾಡಿದ್ದಾರೆ. ಅದೇನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.